ಬಿಗ್ ಪುಶ್ ಥಿಯರಿ ಅಥವಾ ಬೃಹತ್ ತಳ್ಳಿಕೆಯ ಸಿದ್ಧಾಂತ. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಯಾವುದೇ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಗತ್ಯವಾದ ದೊಡ್ಡ ಬದಲಾವಣೆಗಳನ್ನು ತರಬೇಕಾದ್ರೆ ಈ ಆರ್ಥಿಕ ಯೋಜನೆಗಳು ಅಂತಕ್ಕಂಥದ್ದು ಪ್ರಮುಖವಾಗಿದ್ದಾವೆ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದ ದೊಡ್ಡ ಬದಲಾವಣೆಗಳನ್ನು ಬೃಹತ್ ತಳ್ಳುವಿಕೆಯ ಸಿದ್ಧಾಂತ ಎಂದು ಕರೆಯುತ್ತಾರೆ. ಹಿಂದುಳಿದ ರಾಷ್ಟ್ರಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸಲು ಈ ಬೃಹತ್ ತಳ್ಳಿಕೆ ಅಂತಕ್ಕಂಥದ್ದು ಅತ್ಯಗತ್ಯವಾಗಿದೆ. ಈ ಬೃಹತ್ ತಳ್ಳಿಕೆ ಅಂತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಗೆ ಅತ್ಯಗತ್ಯವಾಗಿದೆ ಎಂಬ ವಿಷಯ ವಸ್ತುವನ್ನು ನಮ್ಮ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಥವಾ ಆರ್ಥಿಕ ಅಭಿವೃದ್ಧಿಯ ವಿಷಯ ವಸ್ತುವಿಗೆ ತಿಳಿಸಿರ್ತಕ್ಕಂಥ ಆರ್ಥಿಕ ತಜ್ಞನಾಗಿರ್ತಕ್ಕಂಥ ಪ್ರೊಫೆಸರ್ ಪಾಲ್ ಎನ್ ರೋಸೆನ್ಸ್ಟೈನ್ ರೋಡಾ ಅಂತಕ್ಕಂಥವನು ಪ್ರಮುಖವಾಗಿದ್ದಾನೆ. ಆದ್ದರಿಂದ ಈ ಸಿದ್ಧಾಂತದ ಪ್ರಮುಖ ಕರ್ತೃ ಅಂತೇಳಿ ಸಹ ಈ ರೋಡನವರನ್ನು ಸಹ ಕರೀತಾರೆ. ಈ ಬೃಹತ್ ತಳ್ಳುವಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಒಂದು ಬೃಹತ್ ಒತ್ತಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಬೃಹತ್ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಬೃಹತ್ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ವಸ್ತುವಾಗಿದೆ. ಬೃಹತ್ ಈ ಒತ್ತಡ ಅಂತಕ್ಕಂಥದ್ದು ಏನಾಗಿದೆ ಅದನ್ನ ಮುಂದುವರಿತಕ್ಕಂಥ, ಅಂದ್ರೆ ಪ್ರತಿ ಹಂತವಾಗಿ ಬೆಳವಣಿಗೆ ಮಾಡಲಿಕ್ಕೆ ದೂಡ್ತಕ್ಕಂಥದ್ದು. ಆದ್ದರಿಂದ ಇದನ್ನ ಬೃಹತ್ ತಳ್ಳಿಕೆಯ, ಬೃಹತ್ ದೂಡುವಿಕೆಯ ಸಿದ್ಧಾಂತ ಅಂತೇಳಿ ಕರಿತಾ ಇದ್ದೇವೆ. ಆದ್ದರಿಂದ ಈ ಅಸಮತೋಲನ ಬೆಳವಣಿಗೆ ಸಿದ್ಧಾಂತದಲ್ಲಿ ಈ ತಂತ್ರಗಳಂತಕ್ಕಂಥವು, ಅಂದ್ರೆ ಅಭಿವೃದ್ಧಿ ತಂತ್ರಗಳಂತಕ್ಕಂಥವು ಭಿನ್ನವಾಗಿರ್ತವೆ. ಈ ಅಭಿವೃದ್ಧಿ ತಂತ್ರಗಳು ಭಿನ್ನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಅಗತ್ಯವಿರತಕ್ಕಂಥ ದೊಡ್ಡ ಪ್ರಯತ್ನಗಳನ್ನು ಮಾಡಲಿಕ್ಕೆ ಅವಶ್ಯಕವಾಗಿರುತ್ತೆ. ಆ ದೊಡ್ಡ ಪ್ರಯತ್ನಗಳನ್ನು ಯಾವ ರೀತಿಯಾಗಿ ಮಾಡಬಹುದು, ಅಗತ್ಯಕ್ಕೆ ತಕ್ಕಂತೆ ನಾವು ಮುಂದಿನ ಒಂದು ಹಂತವಾಗಿ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬಹುದು ಎಂಬ ವಿಷಯ ವಸ್ತುವನ್ನ ನಮಗೆ ಮನವರಿಕೆ ಮಾಡುವಲ್ಲಿ ತಿಳಿಯಪಡಿಸಿರ್ತಕ್ಕಂಥ ಕೀರ್ತಿ ಅಂತಕ್ಕಂಥದ್ದು ಬೃಹತ್ ತಳ್ಳುವಿಕೆಯಾಗಿದೆ. ಅದನ್ನೇ ಈ ಬೃಹತ್ ತಳ್ಳುವಿಕೆ ಸಿದ್ಧಾಂತ, ಬಿಗ್ ಪುಶ್ ಥಿಯರಿ ಅಂತೇಳಿ ಕರೀತಾ ಇದೆ. ಆದ್ದರಿಂದ ಇಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಅನೇಕ ಅಡ್ಡಿ ಆತಂಕಗಳು ಕಂಡು ಬಂದಾಗ ಆ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಬೇಕಾದ್ರೆ, ಈ ಅಡೆತಡೆಗಳನ್ನು ನಿವಾರಣೆ ಮಾಡಬೇಕಾದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಎಕನಾಮಿಕ್ ವೇರಿಯೇಷನ್ಸ್, ಅಂದ್ರೆ ಆರ್ಥಿಕ ಈ ಹಂತವನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಆರ್ಥಿಕ ವಿಧಾನಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಈ ಆರ್ಥಿಕ ವಿಧಾನಗಳನ್ನು ಅನುಸರಿಸುವ ಸಂದರ್ಭದಲ್ಲಿ ಈ ಬೃಹತ್ ತಳ್ಳಿಕೆ ಅಂತಕ್ಕಂಥದ್ದು ಸಹ ಅತ್ಯಗತ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಈ ರೋಸೆನ್ಸ್ಟೈನ್ ರೋಡನ್ ಅಂತಕ್ಕಂಥವನು ಈ ಬೃಹತ್ ತಳ್ಳಿಕೆ ಸಿದ್ಧಾಂತವನ್ನ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ತಿಳಿಯಪಡಿಸಿದ್ದಾನೆ. ಆದರೆ ಭಾರತ ಅಂತಕ್ಕಂಥದ್ದು ವಿಷವರ್ತುಲದಿಂದ ಕೂಡಿರಬೇಕಾದ್ರೆ, ಈ ವಿಷವರ್ತುಲದಿಂದ ಹೊರಬರಬೇಕಾದ್ರೆ ದೊಡ್ಡ ದೊಡ್ಡ ಪ್ರಯತ್ನಗಳು ಅತ್ಯವಶ್ಯಕವಾಗಿವೆ. ಈ ದೊಡ್ಡ ಪ್ರಯತ್ನಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸಿದ್ಧಾಂತಗಳು ಅತ್ಯವಶ್ಯಕವಾಗಿವೆ ಅಂತೇಳಿ ಈ ರೋಡನ್ ಅಂತಕ್ಕಂಥವರು ತಮ್ಮ ಅಭಿವೃದ್ಧಿ ಸಿದ್ಧಾಂತದಲ್ಲಿ ತಿಳಿಯಪಡಿಸಿದ್ದಾರೆ ಅಂತಕ್ಕಂಥದ್ದನ್ನ ಹೋಗ್ತೋಗ್ಬೋದು. ಸಹಜವಾಗಿ ಈ ಬೃಹತ್ ತಳ್ಳುವಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಬಾಹ್ಯ ಮಿತವ್ಯಯಗಳ ಒಂದು ಪರಿಕಲ್ಪನೆಯಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಬಾಹ್ಯ ಮಿತವ್ಯಯಗಳ ಪರಿಕಲ್ಪನೆಯಾಗಿದೆ ಎಂಬ ಒಂದು ತತ್ವವನ್ನು ಆಧರಿಸಿ ಅದರ ಆಧಾರದಡಿಯಲ್ಲಿ ಮೂರನೇ ವ್ಯಕ್ತಿಗೆ ದೊರೆಯುವ ಸವಲತ್ತುಗಳು ಯಾವ ರೀತಿಯಾಗಿರ್ತವೆ, ಆ ಸವಲತ್ತುಗಳು ಯಾವ ರೀತಿಯಾಗಿರ್ತವೆ ಅಂತಕ್ಕಂಥದ್ದನ್ನ ವ್ಯಾಖ್ಯಾನಗಳ ರೂಪದಲ್ಲಿ ಈ ರೋಡನ್ ಅಂತಕ್ಕಂಥವರು ತಮ್ಮ ಬೃಹತ್ ತಳ್ಳುವಿಕೆ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಈ ರೋಡನ್ ಅಂತಕ್ಕಂಥವರು ಬೃಹತ್ ಮಿತವ್ಯಯಗಳನ್ನ ಎಂಬ ಶಬ್ದವನ್ನು ಬಳಸದೆ ಅರ್ಥಶಾಸ್ತ್ರದಲ್ಲಿ ಈ ವ್ಯಕ್ತಿಗಳಿಗೂ ಮತ್ತು ಸಮಾಜಕ್ಕೂ ಇರ್ತಕ್ಕಂಥ ಸಂಬಂಧ ಯಾವ ರೀತಿಯಾಗಿದೆ, ಆ ಸರಕುಗಳು ಮತ್ತು ವ್ಯಾಪಕವಾಗಿ ಮಾರುಕಟ್ಟೆಗೆ ಯಾವ ರೀತಿಯಾಗಿ ಸಂಬಂಧಗಳಿವೆ ಎಂಬುದನ್ನು ತಿಳಿಯಪಡಿಸುವ ಸಂದರ್ಭದಲ್ಲಿ ಪ್ರಯೋಜಕಗಳನ್ನು ತಿಳಿದುಕೊಂಡು ಹೀಗೆ ಸರಕುಗಳಿಗೂ ಮತ್ತು ಸಮಾಜಕ್ಕೂ ಮತ್ತು ವ್ಯಕ್ತಿಗಳಿಗೂ ಇರ್ತಕ್ಕಂಥ ಪ್ರಯೋಜನಗಳನ್ನು ಬೃಹತ್ ತಳ್ಳುವಿಕೆ ಸಿದ್ಧಾಂತ ಅಂತೇಳಿ ತಿಳಿಯಪಡಿಸ್ತಾ ಹೋಗಿದ್ದಾರೆ. ಈ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಖಾನೆಗಳು ಏಕಕಾಲದಲ್ಲಿ ಪ್ರಾರಂಭಿಸಲ್ಪಟ್ಟರೆ ಬಾಹ್ಯ ಮಿತವ್ಯಯಗಳು ಉಂಟಾಗುತ್ತವೆ. ಸಹಜವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ, ಅಂದರೆ A, B, C, D ಹೀಗೆ
ಹೀಗೆ ಅನೇಕ ಬಗೆಯ ಕೈಗಾರಿಕಾ ಸ್ಥಾಪನೆಯಾದಾಗ ಒಂದಲ್ಲ ಒಂದು ರೀತಿಯಾಗಿ ಒಂದು ಕೈಗಾರಿಕಾ ಅಗ್ಗದ ದರದಲ್ಲಿ, ಒಂದು ಕೈಗಾರಿಕಾ ಸರಕುಗಳು ದುಬಾರಿಯಾಗಿ, ಮತ್ತೊಂದು ಕೈಗಾರಿಕಾ ಸರಕುಗಳು ಸಾಮಾನ್ಯ ದರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಹೂಡಿಕೆಗಳನ್ನು, ಅಂದರೆ ಅಧಿಕ ಹೂಡಿಕೆ ಎಲ್ಲಿ ಮಾಡಬೇಕು, ಅಧಿಕ ಲಾಭವನ್ನು ಎಲ್ಲಿ ಗಳಿಸಬೇಕು, ವಿಸ್ತರಣೆಯನ್ನು ಎಲ್ಲಿ ಮಾಡಬೇಕು, ಪ್ರಗತಿಯನ್ನು ಯಾವ ಹಂತದಲ್ಲಿ ಕೊಂಡೊಯ್ಯಬೇಕು ಎಂಬುದನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೆ ಈ ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ರೋಸೆನ್ಸ್ಟೈನ್ ರೋಡನ್ ಅಂತಕ್ಕಂಥವನು ಈ ನಮ್ಮ ಅಭಿವೃದ್ಧಿಯ ಸಿದ್ಧಾಂತಕ್ಕೆ ಪ್ರತಿಪಾದನೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತವರು. ಹೀಗೆ ರೋಸೆನ್ಸ್ಟೈನ್ ರೋಡನ್ ಅಂತಕ್ಕಂಥವರು ಅನೇಕ ರೀತಿಯಾಗಿರ್ತಕ್ಕಂಥ ಆಧಾರಗಳ ಮೇಲೆ, ಅಂದರೆ ಬಾಹ್ಯ ಮಿತವ್ಯಯಗಳ ವ್ಯತ್ಯಾಸದ ಆಧಾರದ ಮೇಲೆ ಸ್ಥಿರತೆ ಮತ್ತು ಬೆಳವಣಿಗೆ ವ್ಯತ್ಯಾಸ ಎಂಬ ಎರಡು ಮುಖ್ಯ ವಿಷಯಗಳನ್ನು ಪರಿಗಣಿಸಿ ಅದರ ಆಧಾರದ ಅಡಿಯಲ್ಲಿ ರೋಸೆನ್ಸ್ಟೈನ್ ರೋಡನ್ ಅಂತಕ್ಕಂಥವರು ಈ ಅಭಿವೃದ್ಧಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ಬೋದು. ಹಾಗಿದ್ದಾಗ ಈ ಬೃಹತ್ ಪ್ರಯತ್ನ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಅಗತ್ಯತೆಗಳು ಏನಿವೆ, ಅವಶ್ಯಕತೆ ಏನಿವೆ, ಅಥವಾ ಅದರ ಉದ್ದೇಶ ಏನಿದೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕ. 1943ರಲ್ಲಿ ರೋಡನ್ ಅವರು ದಕ್ಷಿಣ ಮತ್ತು ಆಗ್ನೇಯ ಯುರೋಪಿನ ಏಕೀಕರಣ ಎಂಬ ಲೇಖನದಲ್ಲಿ ಬಾಹ್ಯ ಮಿತವ್ಯಯಗಳು ಅಥವಾ ಬಾಹ್ಯ ಅವಿಭಾಜ್ಯತೆಗಳು ಎಂಬ ಅಂಶಗಳ ಮೂಲಕ ಈ ಬೃಹತ್ ತಳ್ಳುವಿಕೆಯ ಅಗತ್ಯತೆಯನ್ನ ಪ್ರತಿಪಾದನೆ ಮಾಡ್ತಾ ಹೋದರು. ಈ ಕೈಗಾರಿಕಾ ಆದಿಯಲ್ಲಿ ಸಣ್ಣ ಪ್ರಮಾಣದ ಮಾರುಕಟ್ಟೆಗಳು ದೊಡ್ಡ ದೊಡ್ಡ ಆತಂಕಗಳೆಂದು ರೋಡನ್ ಅವರು ಪ್ರತಿಪಾದನೆ ಮಾಡ್ತಾ ಹೋದರು. ಇದನ್ನು ನಿವಾರಿಸಲು 3 ರೀತಿಯಾಗಿರ್ತಕ್ಕಂಥ ಅಗತ್ಯಗಳು ಏನಿದಾವೆ ಅಥವಾ ಅವಿಭಾಜ್ಯತೆಗಳು ಏನಿದಾವೆ ಎಂಬುದನ್ನ ಈ ರೋಡನ್ ಅವರು ಪ್ರತಿಪಾದನೆ ಮಾಡ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬಹುದು. ಸಹಜವಾಗಿ ಒಂದನೇದು ಉತ್ಪಾದನಾ ಬಿಂಬಕದ ಅವಿಭಾಜ್ಯತೆ. ಉತ್ಪಾದನಾ ಬಿಂಬಕದ ಅವಿಭಾಜ್ಯತೆ ಒಂದನೇದು. ಎರಡನೇದು ಬೇಡಿಕೆಯ ಅವಿಭಾಜ್ಯತೆ. ಮೂರನೇದು ಉಳಿತಾಯದ ಅವಿಭಾಜ್ಯತೆ. ಹಾಗಾದ್ರೆ ಮೊದಲನೇದು ಉತ್ಪಾದನಾ ಬಿಂಬಕದ ಅವಿಭಾಜ್ಯತೆ. ಉತ್ಪಾದನೆ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ವಸ್ತು. ಇದು ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ನಡುವಿನ ಅವಿಭಾಜ್ಯತೆಯನ್ನ ಪ್ರತಿಬಿಂಬಿಸುತ್ತೆ. ಉತ್ಪಾದನಾ ಅಂತಕ್ಕಂಥದ್ದು ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ಪ್ರಕ್ರಿಯೆ. ಅದರ ಆಧಾರದಡಿಯಲ್ಲಿ ಈ ಅವಿಭಾಜ್ಯತೆಗಳನ್ನು ವಿಭಾಗಿಸಲಾಗಿದೆ ಅಂತೇಳಿ ರೋಡನ್ ಅವರು ತಮ್ಮದೇ ಆಗಿರ್ತಕ್ಕಂಥ ಈ ಬಿಗ್ ಪುಶ್ ಥಿಯರಿಯಲ್ಲಿ ತಿಳಿಯಪಡಿಸ್ತಾ ಹೋಗಿದ್ದಾರೆ. ಸಹಜವಾಗಿ ಉತ್ಪನ್ನದ ಪ್ರಮಾಣವನ್ನು ತಗ್ಗಿಸಿ ಏರಿಕೆಯ ಪ್ರತಿಫಲ ನಿಯಮವನ್ನು ಯಾವ ರೀತಿಯಾಗಿ ಸೃಷ್ಟಿ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಈ ಉತ್ಪಾದನಾ ಬಿಂಬಕ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಅಂತೇಳಿ ತಿಳಿಯಪಡಿಸ್ತಾ ಹೋದ. ಸಹಜವಾಗಿ ಉತ್ಪಾದನಾ ಪ್ರಮಾಣವನ್ನು ತಗ್ಗಿಸಿ ಏರಿಕೆ ಪ್ರತಿಫಲ ನಿಯಮಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೆ ಶಕ್ತಿ, ಸಾರಿಗೆ, ಸಂಪರ್ಕ, ಗೃಹ ಮುಂತಾದ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅವಿಭಾಜ್ಯತೆಗಳನ್ನ ಮತ್ತು ಬಾಹ್ಯ ಮಿತವ್ಯಯಗಳನ್ನ ಪ್ರಮುಖ ಉದಾಹರಣೆಗಳನ್ನಾಗಿ ತೆಗೆದುಕೊಂಡು ಈ ಸಾಮಾಜಿಕ ಮೌಲ್ಯ ಉತ್ಪಾದನಾ ಬಂಡವಾಳ ವಿಸ್ತರಣೆಗೂ ಮತ್ತು ಹೂಡಿಕೆ ವಿಸ್ತರಣೆಗೂ ಹೆಚ್ಚಳಕ್ಕೆ ಇದು ಕಾರಣವಾಗಿದೆ ಎಂಬ ಅಂಶವನ್ನ ತಿಳಿಯಪಡಿಸಿರ್ತಕ್ಕಂಥ ಕೀರ್ತಿ ಈ ರೋಡನ್ ಅವರಿಗೆ ಸಲ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತವ್ರು. ನೆಕ್ಸ್ಟ್, ಬೇಡಿಕೆಯ ಅವಿಭಾಜ್ಯತೆ. ರೋಡನ್ ಅವರು ಬೇಡಿಕೆ ಅವಿಭಾಜ್ಯತೆಯ ಒಂದು ಪ್ರಾಮುಖ್ಯತೆಯನ್ನು ಸಹ ಅಥವಾ ಅಗತ್ಯತೆಯನ್ನು ಸಹ ತಿಳಿಯಪಡಿಸ್ತಾ ಹೋದರು. ತಮ್ಮ ಈ ಒಂದು ಲೇಖನದಲ್ಲಿ ಹಿಂದುಳಿದ ಪ್ರದೇಶಗಳಲ್ಲಿ ಬಂಡವಾಳ ಸಂಚಯನ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವು. ಆ ಬಂಡವಾಳ ಸಂಚಯನ ಹಿಂದುಳಿದ ಪ್ರದೇಶಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಬಂಡವಾಳ ಸಂಚಯನದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಕವಾಗಿರ್ತಕ್ಕಂಥ ಒತ್ತನ್ನು ಪಟ್ಟಿರ್ತಕ್ಕಂಥ ಕೀರ್ತಿ ಈ ರೋಡನ್ ಅವರಿಗೆ ಸಲ್ತಾ ಇದೆ. ಸಣ್ಣ ಮಾರುಕಟ್ಟೆಗಳು ಹೂಡಿಕೆ ಅವಕಾಶಗಳನ್ನು ಮಿತಗೊಳಿಸಿ ಅಭಿವೃದ್ಧಿಯ ಪ್ರಕ್ರಿಯೆಗಳನ್ನು ತಡೆಗಟ್ಟುತ್ತವೆ. ಅಂತಹ ಸಂದರ್ಭದಲ್ಲಿ ಉತ್ಪನ್ನ ಅಂತಕ್ಕಂಥದ್ದು ಬೇಡಿಕೆಯನ್ನು ಪಡೆದುಕೊಳ್ಳುತ್ತದೆಯೋ ಇಲ್ಲವೋ ಎಂಬುದನ್ನ ಅನಿಶ್ಚಿತತೆ ಅಂತಕ್ಕಂಥದ್ದು ತಿಳಿಯಪಡಿಸುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಯೋಜನೆಯಲ್ಲಿ ಹೂಡಿಕೆಯನ್ನು ಹೂಡಬೇಕಾದ್ರೆ ಅತ್ಯಧಿಕ ಪ್ರಮಾಣದಲ್ಲಿ ಅಪಾಯವನ್ನ ನಾವು ಎದುರಿಸಿ ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಬಂಡವಾಳ ಹೂಡಿಕೆ ಅಂತಕ್ಕಂಥದ್ದು ಬೇಡಿಕೆ ಅವಿಭಾಜ್ಯತೆಗೆ ಅನಿವಾರ್ಯವಾಗಿದೆ. ಹೀಗೆ ಬೇಡಿಕೆ ಅವಿಭಾಜ್ಯತೆ ಅಂತಕ್ಕಂಥದ್ದು ಹೂಡಿಕೆಯ
ಹೂಡಿಕೆಯ ಒಂದು ಪೂರಕತೆಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಒತ್ತು ಅಂತಕ್ಕಂಥದ್ದು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋದು. ನೆಕ್ಸ್ಟ್, ಉಳಿತಾಯದ ಪೂರೈಕೆಯ ಅವಿಭಾಜ್ಯತೆ. ಈ ಪೂರಕ ಕೈಗಾರಿಕೆಗಳ ಸ್ಥಾಪನೆಗೆ ಅಧಿಕ ಪ್ರಮಾಣದ ಹೂಡಿಕೆ ಅಂತಕ್ಕಂಥದ್ದು ಅತ್ಯಗತ್ಯ. ಈ ಹೂಡಿಕೆ ಅತ್ಯಗತ್ಯ ಆಗಬೇಕಾದ್ರೆ ಉಳಿತಾಯ ಎಂಬ ವಿಷಯ ವಸ್ತು ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕಾಗುತ್ತೆ. ಉಳಿತಾಯ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಹಿಂದುಳಿದ ಪ್ರದೇಶಗಳಲ್ಲಿ ಆ ಉಳಿತಾಯವು ಹೂಡಿಕೆಯಾಗಿ ಪರಿವರ್ತನೆ ಆಗುತ್ತೆ. ಹೀಗೆ ಈ ರಾಷ್ಟ್ರೀಯ ಆದಾಯ ಅಂತಕ್ಕಂಥ ಕಡಿಮೆ ಇದ್ದಾಗ ಉಳಿತಾಯ ಅಂತಕ್ಕಂಥದ್ದು ಸಹ ಕಡಿಮೆ ಇರುತ್ತೆ. ಉಳಿತಾಯ ಸೃಷ್ಟಿಯಾಗಬೇಕಾದ್ರೆ ಆದಾಯ ಅಂತಕ್ಕಂಥದ್ದು ಮತ್ತು ವೆಚ್ಚದ ಅಂತರದ ಆಧಾರದಡಿಯಲ್ಲಿ ನಾವು ಉಳಿತಾಯವನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಹಾಗೆ ಆದಾಯವನ್ನು ಹೆಚ್ಚಿಸಿ ವೆಚ್ಚವನ್ನು ಕಡಿಮೆ ಮಾಡಿದಾಗ ಮಾತ್ರ ಉಳಿತಾಯ ಅಂತಕ್ಕಂಥದ್ದು ಒಂದು ಅವಿಭಾಜ್ಯತೆಯ ಅಂಗ ಆಗಿ ಪರಿವರ್ತನೆ ಆಗುತ್ತೆ. ಹೀಗೆ ಉಳಿತಾಯದ ಅವಿಭಾಜ್ಯತೆ, ಬೇಡಿಕೆಯ ಅವಿಭಾಜ್ಯತೆ ಮತ್ತು ಉತ್ಪಾದನಾಂಗಗಳ ಬಿಂಬಕದ ಅವಿಭಾಜ್ಯತೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಿಷಯ ವಸ್ತುಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಹೇಳಿದವರು. ಹಾಗಾದ್ರೆ ಈ ಉತ್ಪಾದನೆ ಅಂತಕ್ಕಂಥದ್ದು ಅಥವಾ ಅಭಿವೃದ್ಧಿ ಅಂತಕ್ಕಂಥದ್ದು ಅಥವಾ ಪ್ರಗತಿ ಅಂತಕ್ಕಂಥದ್ದು ಆಗಬೇಕಾದ್ರೆ ಈ ಬೃಹತ್ ತಳ್ಳಿಕೆಯ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ನಿರ್ಧಾರಕ ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ನಿರ್ಧಾರಕ ಅಂಶಗಳನ್ನು ಇದರ ಒಂದು ವಿವರಣೆಯಲ್ಲಿ ನೋಡ್ತಾ ಹೋಗ್ಬೋದು. ಬೃಹತ್ ತಳ್ಳಿಕೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ನಿರ್ಧಾರಗಳು ಯಾವುದಂದ್ರೆ, ಒಂದನೇದು ಸರ್ಕಾರದ ಹಸ್ತಕ್ಷೇಪ. ಬೃಹತ್ ತಳ್ಳಿಕೆ ಯೋಜನೆಗಳು ಆರ್ಥಿಕತೆಯಿಂದ ಮಾತ್ರ ಸಾಧ್ಯ ಆದಾಗ ಸರ್ಕಾರದ ಆರ್ಥಿಕ ಯೋಜನೆಗಳು ಸುಗಮವಾಗಿ ನಡಿಬೇಕಾದ್ರೆ ಸರ್ಕಾರದ ಹಸ್ತಕ್ಷೇಪ ಅತ್ಯಂತ ಅಗತ್ಯವಾಗಿದೆ. ಆದ್ದರಿಂದ ಬೃಹತ್ ತಳ್ಳಿಕೆ ಅಧಿಕ ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕಾದ್ರೆ ವಿಚಾರಪೂರ್ಣವಾಗಿರ್ತಕ್ಕಂಥ ವಿತರಣೆ ಅಂತಕ್ಕಂಥದ್ದು ಅನಿವಾರ್ಯವಾಗುತ್ತೆ. ಹೀಗೆ ಸರ್ಕಾರದ ಹಸ್ತಕ್ಷೇಪ ಪ್ರಮುಖವಾಗಿದೆ. ಜೊತೆಗೆ ಉಳಿತಾಯದ ಹೂಡಿಕೆ, ಯಾವುದೇ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ಅಥವಾ ಒಂದು ಸರ್ಕಾರ ಅಂತಕ್ಕಂಥದ್ದು ಉಳಿತಾಯವನ್ನು ಮಾಡಬೇಕಾದ್ರೆ ಆ ಉಳಿತಾಯದ ಅಂಶದ ಆಧಾರದ ಅಡಿಯಲ್ಲೇ ಹೂಡಿಕೆಯ ಪ್ರಮಾಣ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಹೀಗೆ ಯೋಜಿತ ಕಾರ್ಯಕ್ರಮಗಳ ಮೂಲಕ ಬೃಹತ್ ತಳ್ಳುವಿಕೆ ಸಾಧಿಸಲು ದೊಡ್ಡ ಪ್ರಮಾಣದ ಹೂಡಿಕೆ ಆಗಬೇಕು. ದೊಡ್ಡ ಪ್ರಮಾಣದ ಹೂಡಿಕೆ ಆದಾಗ ಮಾತ್ರ ಉಳಿತಾಯದ ಪ್ರಮಾಣ ಅಂತಕ್ಕಂಥದ್ದು ಅಧಿಕವಾಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋದು. ಜೊತೆಗೆ ವಿದೇಶಿ ಬಂಡವಾಳ, ಈ ಬೃಹತ್ ತಳ್ಳುವಿಕೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ವಸ್ತು ಅಂದರೆ ವಿದೇಶಿ ಬಂಡವಾಳ. ಈ ಆಂತರಿಕ ಉಳಿತಾಯದ ಮೂಲಕ ಅಥವಾ ಈ ಬಾಹ್ಯ ಮಿತವ್ಯಯಗಳನ್ನು ಆಂತರಿಕ ಮಿತವ್ಯಯಗಳನ್ನು ಸಾಧಿಸಲಿಕ್ಕೆ ನಾವು ವಿದೇಶಿ ಬಂಡವಾಳದ ನೆರವನ್ನು ಪಡ್ಕೊಳ್ಬೇಕಾಗುತ್ತೆ. ಬೃಹತ್ ತಳ್ಳುವಿಕೆಯಲ್ಲಿ ಆಂತರಿಕ ಉಳಿತಾಯ ಮಾತ್ರ ನಮಗೆ ಸಾಕಾಗುವುದಿಲ್ಲ. ಆಂತರಿಕ ಉಳಿತಾಯದ ಜೊತೆಗೆ ಬಾಹ್ಯ ಉಳಿತಾಯ ಅಂತಕ್ಕಂಥದ್ದು ಹೆಚ್ಚಾಗಬೇಕಾದ್ರೆ ವಿದೇಶಿ ಬಂಡವಾಳ ಅಂತಕ್ಕಂಥದ್ದು ಅತ್ಯಗತ್ಯವಾಗಿದೆ. ಹೀಗೆ ವಿದೇಶಿ ಸಾಲ, ವಿದೇಶಿ ನೆರವು, ವಿದೇಶಿ ಹೂಡಿಕೆ, ತಂತ್ರಜ್ಞಾನಗಳ ಮೂಲಕ ವಿದೇಶಿ ಬಂಡವಾಳ ಅಂತಕ್ಕಂಥ ಹರಿದು ಬಂದಾಗ ಮಾತ್ರ ಬೃಹತ್ ತಳ್ಳಿಕೆ ಅಂತಕ್ಕಂಥದ್ದು ಒಂದು ಸುಗಮವಾಗಿ ನಡೀಲಿಕ್ಕೆ ಅಥವಾ ಬೃಹತ್ ತಳ್ಳುವಿಕೆಗೆ ಒಂದು ಸಹಾಯಕ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಿದವರು. ಜೊತೆಗೆ ವಿದೇಶಿ ವ್ಯಾಪಾರ, ಈ ವಿದೇಶಿ ವ್ಯಾಪಾರ ಅಂತಕ್ಕಂಥ ಬೃಹತ್ ತಳ್ಳಿಕೆಗೆ ಒಂದು ಪೂರಕವಾಗಿದೆ. ವಿದೇಶಿ ವ್ಯಾಪಾರದ ಮೂಲಕ ಅಗತ್ಯವಿರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನಿವಾರಿಸಿಕೊಳ್ಳಲಿಕ್ಕೆ, ವ್ಯಾಪಾರದ ಮಾರುಕಟ್ಟೆ ಗಾತ್ರವನ್ನು ವಿಸ್ತರಿಸಲಿಕ್ಕೆ ಹೆಚ್ಚಾಗುತ್ತೆ. ಹೀಗೆ ಅಂತಾರಾಷ್ಟ್ರೀಯ ಸಹಕಾರ, ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ಅಭಿವೃದ್ಧಿ ಆಗಲಿಕ್ಕೆ ಸಹಾಯಕ ಆಗುತ್ತೆ. ಜೊತೆಗೆ ಸರ್ಕಾರದ ಬೆಂಬಲ, ಬೃಹತ್ ತಳ್ಳುವಿಕೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ವಸ್ತು ಅಂದರೆ ಸರ್ಕಾರದ ಬೆಂಬಲ. ಹೀಗೆ ಸರ್ಕಾರದ ಬೆಂಬಲ ಅಂತಕ್ಕಂಥದ್ದು ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಿಷಯ ವಸ್ತು. ಇದು ಅಭಿವೃದ್ಧಿ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಸರ್ಕಾರ ಅಂತಕ್ಕಂಥದ್ದು ಸ್ವಯಂಚಾಲಿತವಾಗಿ ಬೆಂಬಲವನ್ನು ನೀಡಬೇಕಾಗುತ್ತೆ. ಹೀಗೆ ಅಭಿವೃದ್ಧಿ ಪ್ರಕ್ರಿಯೆ ಅಂತಕ್ಕಂಥದ್ದು ಉಳಿಸಿಕೊಳ್ಬೇಕಾದ್ರೆ ಯೋಜನೆ ಅಂತಕ್ಕಂಥದ್ದು ಸರ್ಕಾರದ ಕ್ರಮಗಳು ಅಂತಕ್ಕಂಥ ನಿರಂತರವಾಗಿ ನಡೀಬೇಕಾದ್ರೆ ರಾಷ್ಟ್ರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳು ನಿರಂತರವಾಗಿ ನಡೀತಾ ಇದೆ ಅಂದಾಗ ಸರ್ಕಾರದ ಬೆಂಬಲ ಅಂತಕ್ಕಂಥದ್ದು ಪ್ರಮುಖವಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ತನ್ನದೇ ಆಗಿರ್ತಕ್ಕಂಥ ನಿರ್ಧಾರಕ ಅಂಶಗಳನ್ನು ಈ ಬೃಹತ್ ತಳ್ಳುವಿಕೆ ಸಿದ್ಧಾಂತ ಹೊಂದಿದ್ರು ಅನೇಕ ರೀತಿಯಾಗಿರ್ತಕ್ಕಂಥ ದೋಷಗಳನ್ನು ಸಹ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ಬೋದು. ಅವುಗಳಲ್ಲಿ ದೋಷಗಳು ಯಾವ್ಯಾವಪ್ಪ ಅಂದರೆ, ಮೊದಲನೇದು ಅನೇಕ ರೀತಿಯಾಗಿರ್ತಕ್ಕಂಥ ಕೊರತೆಯ ಸಮಸ್ಯೆಗಳು. ಬೃಹತ್ ತಳ್ಳುವಿಕೆಯಲ್ಲಿ ಬೃಹತ್ ಪ್ರಮಾಣದ ಹೂಡಿಕೆಯನ್ನು ಮಾಡಬೇಕಾದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಅದರ ಅರ್ಥ ಹಿಂದುಳಿದ ರಾಷ್ಟ್ರಗಳಲ್ಲಿ ಪ್ರತಿಭಾನ್ವಿತ ಉದ್ಯಮಿ ಸಾಹಸಿಗಳ ಕೊರತೆ,
ಕುಶಲ ಕಾರ್ಮಿಕರ ಕೊರತೆ, ದೇಶೀಯ ಬಂಡವಾಳದ ಕೊರತೆ, ಆಧುನಿಕ ತಂತ್ರಜ್ಞಾನದ ಕೊರತೆ, ಇವೆಲ್ಲವುಗಳು ಸಹ ಇದು ಒಂದು ಹಿಂದುಳಿಲಿಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಜೊತೆಗೆ ಹಣದುಬ್ಬರ ಅಪಾಯದ ಅವಗಣನೆ. ಪೂರಕ ಉದ್ಯಮಗಳನ್ನು ನಾವು ಏಕಕಾಲದಲ್ಲಿ ಸ್ಥಾಪಿಸಿ ಬೆಳವಣಿಗೆಯನ್ನು ಸಾಧಿಸಬೇಕಾದ್ರೆ ಉದ್ಯೋಗದ ಪ್ರಮಾಣವನ್ನು ಅಧಿಕವಾಗಿದೆ ಅಥವಾ ಪರಿಣಾಮಕಾರಿಯಾಗಿ ಬೇಡಿಕೆಯನ್ನು ವಿಸ್ತರಿಸಲಾಗಿದೆ ಅಂತೇಳಿ ಈ ಸಿದ್ಧಾಂತದ ಮೂಲಕ ತಿಳ್ಕೊಳ್ಬೇಕಾದ್ರೆ ನಾವು ಹಣದುಬ್ಬರ ಅಂತಕ್ಕಂಥದ್ದು ನಿರಂತರವಾಗಿ ಕಂಡು ಬರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಆದರೆ ಈ ದೀರ್ಘಕಾಲದ ಹಣದುಬ್ಬರ ಅಂತಕ್ಕಂಥದ್ದು ಅಪಾಯ. ಆದ್ದರಿಂದ ಈ ಅಲ್ಪಾವಧಿಯಲ್ಲಿ ಹಣದುಬ್ಬರವನ್ನು ತಳ್ಳಿ ಹಾಕುವಂತಿಲ್ಲ, ದೀರ್ಘಾವಧಿಯಲ್ಲಿ ಸಹ ಹಣದುಬ್ಬರವನ್ನು ತಳ್ಳಿ ಹಾಕಿಲ್ಲ. ಆದ್ದರಿಂದ ಹಣದುಬ್ಬರದ ಅಪಾಯ ಅಂತಕ್ಕಂಥದ್ದು ಏನಿದೆ ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಇದರ ಒಂದು ದೋಷ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದೆವು. ನೆಕ್ಸ್ಟ್, ಬಾಹ್ಯ ಮಿತವ್ಯಯಗಳ ಅವಗಣನೆ. ಈ ಏಕಕಾಲದಲ್ಲಿ ಹೂಡಿಕೆಯನ್ನು ಮಾಡಿದಾಗ ಅನೇಕ ರೀತಿಯಾಗಿರ್ತಕ್ಕಂಥ ಬಾಹ್ಯ ಮಿತವ್ಯಯಗಳು ದೀರ್ಘಕಾಲದಲ್ಲಿ ಶ್ರಮ ಮತ್ತು ತರಬೇತಿ ಅಥವಾ ಕೌಶಲ್ಯದ ಆಧಾರದಡಿಯಲ್ಲಿ ಸೃಷ್ಟಿಯಾಗ್ತಾ ಇರ್ತವೆ. ಆದರೆ ಬೃಹತ್ ತಳ್ಳುವಿಕೆ ಸಿದ್ಧಾಂತದ ಆಧಾರದಡಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬಾಹ್ಯ ಅಪವ್ಯಯಗಳು ಸೃಷ್ಟಿಯಾಗ್ತವೆ. ಆದರೆ ಆ ಒಂದು ಬಾಹ್ಯ ಅಪವ್ಯಯಗಳನ್ನು ವಿವರಿಸದೇ ಇರತಕ್ಕಂಥದ್ದು ಇದರ ಒಂದು ದೋಷ ಆಗಿದೆ. ನೆಕ್ಸ್ಟ್, ಕೃಷಿ ವಲಯದ ಅವಗಣನೆ. ಸಹಜವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಕೃಷಿಯ ಕಚ್ಚಾ ವಸ್ತುಗಳೇ ಕೈಗಾರಿಕೆ ಪೂರಕ ವಸ್ತುಗಳಾಗಿರ್ತವೆ. ಆದರೆ ಇಲ್ಲಿ ಯಾವುದೇ ಅನುಭೋಗಿ ಸರಕುಗಳನ್ನು ಉದ್ಯಮಗಳ ಮೂಲಕ ಅಥವಾ ಸಾಮಾಜಿಕ ಮೌಲ್ಯೋತ್ಪಾದನೆಯ ಮೂಲಕ ಬಂಡವಾಳವನ್ನು ಹೆಚ್ಚು ಮಾಡಬೇಕಾದ್ರೆ ನಾವು ಕೃಷಿ ಸರಕುಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಆದರೆ ಬಹುತೇಕ ಹಿಂದುಳಿದ ರಾಷ್ಟ್ರಗಳಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶಗಳು ಆಗಿದ್ದಾವೆ. ಆದರೆ ಆ ದೇಶದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಜನರ ಕಸುಬೆ ಕೃಷಿ ಆಗಿದ್ದರಿಂದ ಆ ಕೃಷಿಯನ್ನು ಅವಗಣನೆ ಮಾಡುವುದರಿಂದ ಈ ಒಂದು ಸಿದ್ಧಾಂತ ಟೀಕೆಗೆ ಒಳಪಟ್ಟಿದೆ ಅಂತಕ್ಕಂಥದ್ದನ್ನು ನೋಡ್ತವೆ. ಜೊತೆಗೆ ಸಹಕಾರ ಅಥವಾ ಸಮನ್ವಯದ ಅವಗಣನೆ ಅಥವಾ ಸಮಸ್ಯೆ. ಇಲ್ಲಿ ಬೃಹತ್ ತಳ್ಳುವಿಕೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಮನ್ವಯತೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಅದರ ಒಂದು ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಅನೇಕ ದೇಶಗಳ ನಡುವೆ, ಇಲಾಖೆಗಳ ನಡುವೆ, ವ್ಯಕ್ತಿಗಳ ನಡುವೆ ಸಮನ್ವಯದ ಸಮಸ್ಯೆಗಳು ಅನೇಕ ರೀತಿಯಾಗಿರುವುದರಿಂದ ಬೃಹತ್ ತಳ್ಳುವಿಕೆ ಸಿದ್ಧಾಂತ ಹೆಚ್ಚಿನ ರೀತಿಯಾಗಿ ಪರಿಣಾಮಕಾರಿಯಾಗಿಲ್ಲ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ಬೋದು. ಹಾಗೆ ಮಿತವ್ಯಯಗಳ ಪರಿಣಾಮಗಳನ್ನು ಅವಗಣನೆ ಮಾಡಿರ್ತಕ್ಕಂಥದ್ದು. ಈ ಬೃಹತ್ ತಳ್ಳುವಿಕೆಯಲ್ಲಿ ಮಿತವ್ಯಯ ಅಂತಕ್ಕಂಥದ್ದು ಒಂದು ಉತ್ಪನ್ನದ ವಿಷಯ ವಸ್ತುವಾಗಿದೆ. ಆದರೆ ಈ ಮಿತವ್ಯಯಗಳನ್ನು ಪರಿಣಾಮಕಾರಿಯಾಗಿ ಪರಿಗಣಿಸದೇ ಇರತಕ್ಕಂಥದ್ದೇ ಇದರ ಒಂದು ದೋಷ ಆಗಿದೆ ಅಂತೇಳಿ ಪ್ರೊಫೆಸರ್ ಜಾಕಬ್ ವೈನರ್ ಅಂತಕ್ಕಂಥವ್ರು ಸಹ ತಿಳಿಯಪಡಿಸಿದ್ದಾರೆ. ಆದರೆ ಇಲ್ಲಿ ಮತ್ತೆ ಈ ಬೃಹತ್ ಪ್ರಮಾಣದ ಯೋಜನೆಗಳನ್ನು ಕೈಗೊಳ್ಳಬೇಕಾದ್ರೆ ಸಣ್ಣ ಸಣ್ಣ ಹೂಡಿಕೆಗಳು, ಸಣ್ಣ ಸಣ್ಣ ಕೈಗಾರಿಕಾ ಪಾತ್ರ ಅಂತಕ್ಕಂಥ ಪ್ರಮುಖವಾಗಿರುತ್ತೆ. ಆದರೆ ಸಣ್ಣ ಹೂಡಿಕೆಗಳನ್ನು ಅವಗಣನೆ ಮಾಡಿರ್ತಕ್ಕಂಥದ್ದು ಸಹ ಈ ಸಿದ್ಧಾಂತದ ಒಂದು ದೋಷವಾಗಿದೆ. ಜೊತೆಗೆ ಈ ಸಿದ್ಧಾಂತಗಳ ಪ್ರಕಾರವಾಗಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಬೃಹತ್ ತಳ್ಳುವಿಕೆ ಸಿದ್ಧಾಂತದಲ್ಲಿ ದೀರ್ಘಾವಧಿಗೆ ಮಾತ್ರ ಅನ್ವಯವಾಗುತ್ತೆ ಅಂತೇಳಿ ಹೇಳ್ತಾ ಹೋಗ್ತಾ ಇದ್ವಿ. ಆದರೆ ಇದು ಅಲ್ಪಾವಧಿಯನ್ನ ಅವಗಣನೆ ಮಾಡಿರ್ತಕ್ಕಂಥದ್ದು ಇದರೊಂದು ಪ್ರಮುಖವಾಗಿರ್ತಕ್ಕಂಥ ದೋಷ ಆಗಿದೆ. ಜೊತೆಗೆ ಇತರ ಅಂಶಗಳನ್ನು ಸಹ ಅವಗಣನೆ ಅಂತಕ್ಕಂಥದ್ದು ಮಾಡಿದೆ. ಆದ್ದರಿಂದ ಇತರ ಅಂಶಗಳಂದಾಗ ಸಂಸ್ಥೆಗಳಾದ ವ್ಯಕ್ತಿಗಳ ಪ್ರಾಮಾಣಿಕತೆ, ದಕ್ಷ ಆಡಳಿತ ಅಥವಾ ಹಣದುಬ್ಬರದ ನಿಯಂತ್ರಣ ಅಥವಾ ಬಂಡವಾಳದ ಮರುಸಂಘಟನೆ ಅಥವಾ ಅಭಿವೃದ್ಧಿ ಅಥವಾ ತಂತ್ರಜ್ಞಾನ ಅಥವಾ ಬಂಡವಾಳ ಸೃಷ್ಟಿ ಅಥವಾ ಸಾಂಸ್ಥಿಕ ಸಂಸ್ಥೆಗಳು ಅಥವಾ ಸ್ವರೂಪಾತ್ಮಕ ಬದಲಾವಣೆಗಳು ಅಥವಾ ಆಂತರಿಕ ಸ್ಥಿರತೆ ಅಥವಾ ಬಾಹ್ಯ ಶಾಂತಿ, ಈ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳದೇ ಇರೋದ್ರಿಂದ ಈ ಸಿದ್ಧಾಂತ ಅಂತಕ್ಕಂಥದ್ದು ಟೀಕೆಗೆ ಒಳಪಟ್ಟಿದೆ ಅಂತಕ್ಕಂಥದ್ದನ್ನು ನೋಡ್ತವೆ. ಆದರೂ ಸಹ ಇದರ ಒಂದು ಕನ್ಕ್ಲೂಷನ್ ನಲ್ಲಿ ನೋಡಿದಾಗ, ಇದರ ಒಂದು ಸಮಾರೋಪದಲ್ಲಿ ನೋಡಿದಾಗ ಪಾಲ್ ರೋಸೆನ್ಸ್ಟೈನ್ ರೋಡನ್ ಅಂತಕ್ಕಂಥವರು ಬೃಹತ್ ತಳ್ಳುವಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಅಭಿವೃದ್ಧಿ ಸಿದ್ಧಾಂತದಲ್ಲಿ ತನ್ನ ಗುರುತರವಾದ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಕಾರಣ, ಯಾವುದೇ ರೀತಿಯಾಗಿರ್ತಕ್ಕಂಥ ದೀರ್ಘಕಾಲದ ಯೋಜನೆಗಳನ್ನು ಹಾಕಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅಂತಕ್ಕಂಥದ್ದು ಅನೇಕ ರೀತಿಯ ಅಂಶಗಳ ಮೂಲಕ, ಯೋಜನೆಗಳ ಮೂಲಕ ಬಂಡವಾಳವನ್ನು ಸೃಷ್ಟಿ ಮಾಡಿಸಿ, ಬಂಡವಾಳದ ಜೊತೆಗೆ ಹೂಡಿಕೆಯನ್ನು ಮಾಡಿ, ಹೂಡಿಕೆ ಜೊತೆಗೆ ಉಳಿತಾಯವನ್ನು ಹೆಚ್ಚಿಸಿ ಲಾಭವನ್ನು ಮಾಡಿಕೊಳ್ಳಲಿಕ್ಕೆ ಅಥವಾ ಅಭಿವೃದ್ಧಿಯ ಕಾರ್ಯಕ್ರಮ ಹಾಕಿಕೊಳ್ಳಲಿಕ್ಕೆ ಈ ಒಂದು ಬಿಗ್ ಪುಷ್ ಥಿಯರಿ ಅಂತಕ್ಕಂಥದ್ದು ಒಂದು ಉಪಯೋಗಕಾರಿಯಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ಬೋದು. ಧನ್ಯವಾದಗಳು.